ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಒಂದು ಫೋಟೋನ ನೀವೆಲ್ಲರೂ ಕೂಡ ನೋಡ್ತಾ ಇರಬಹುದು. ಈ ಒಂದು ಫೋಟೋದಲ್ಲಿ ನಮಗೆ ಗೋಲ್ಡ್ಬರ್ಗ್ ಹಾಗೆ ಅವರ ಮಗ ಗೇಜ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ಯಾವ ರೀತಿ ಆಗಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಅಷ್ಟೇ ಅಲ್ಲ, ನಮ್ಮ ಗೋಲ್ಡ್ಬರ್ಗ್ ಅವರ ಮಗ ಗೇಜ್ ಅವರು ಕೂಡ ಗೋಲ್ಡ್ಬರ್ಗ್ ಅವರ ರೀತಿನೇ ಟ್ಯಾಟೂನು ಕೂಡ ಹಾಕಿಸ್ಕೊಂಡಿದ್ದಾರೆ. ಸೊ ಡಬ್ಲ್ಯೂ ಬಂದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಬಟ್ ಗೋಲ್ಡ್ಬರ್ಗ್ ಅವರ ರಿಪ್ಲೇಸ್ಮೆಂಟ್ ಅಲ್ಲಿ ಈಗಾಗಲೇ ಬ್ರಾನ್ ಬ್ರೇಕರ್ ಅವರು ಕಂಪನಿಯಲ್ಲಿ ಇದ್ದಾರೆ. ಅವ್ರ ರೀತಿನೇ ಗೋಲ್ಡ್ಬರ್ಗ್ ಅವರ ಮಗ ಗೇಜ್ ಅವರು ಬಂದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಟೋರಿ ಲೈನ್ ವೈಸ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೇಮ್ ಡೇ ಅಲ್ಲೇ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಡಬ್ಲ್ಯೂ ಅವರು ಜುಲೈ 4ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನ ಮೊದಲೇ ಟೇಪ್ ಮಾಡ್ಕೋತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳಿಗೆ ಬ್ರೇಕ್ ನ ಕೊಡ್ತಾ ಇದ್ದಾರೆ ಅದರಿಂದ ಅಂತ. ಸೊ ಜೂನ್ 28ನೇ ತಾರೀಕು ಸೌದಿ ಅರೇಬಿಯಾದಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಶೋನ ಮುಗಿಸ್ಕೊಂಡು ಜೂನ್ 30ನೇ ತಾರೀಕಿನ ಮಂಡೇ ನೈಟ್ ರೋ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲೇ ನಡೆಸ್ತಾರೆ. ಅದಾದ್ಮೇಲೆ ಮಂಡೇ ನೈಟ್ ರೋ ಮುಗಿದ ಕೂಡಲೇ ಜೂನ್ 4ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಕೂಡ ಡಬ್ಲ್ಯೂ ಅವರು ಆಗ್ಲೇ ಟೇಪ್ ಮಾಡ್ಕೋತಾರೆ. ಸೊ ಸೌದಿ ಅರೇಬಿಯಾದ ಜನಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಲಾಟ್ರಿ ಅಂತಾನೆ ಹೇಳ್ಬಹುದು. ನೈಟ್ ಆಫ್ ಚಾಂಪಿಯನ್ಸ್ ಅದಾದ್ಮೇಲೆ ಮಂಡೇ ನೈಟ್ ರೋ ಮುಗಿದ ಕೂಡಲೇ ಸ್ಮ್ಯಾಕ್ ಡೌನ್ ಕೂಡ ಅವರು ಲೈವ್ ಆಗಿ ನೋಡಬಹುದು. ನಮ್ಮೆಲ್ಲರಿಗೂ ಕೂಡ ಜುಲೈ 4ನೇ ತಾರೀಕೆ ಸ್ಮ್ಯಾಕ್ ಡೌನ್ ಟೆಲಿಕಾಸ್ಟ್ ಆಗುತ್ತೆ. ಬಟ್ ಮೊದಲೇ ಸ್ಪಾಯ್ಲರ್ಸ್ ಗಳು ಬರುತ್ತೆ, ಅದನ್ನೆಲ್ಲದೂ ಕೂಡ ನಾನು ನನ್ನ ಚಾನಲ್ ಅಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಏನು ಮಾಡಬೇಕಿಲ್ಲ, ಬದಲಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ನ ಹೊಸ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಅಂಡ್ ಆ ಒಂದು ಪೋಸ್ಟರ್ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ಗೆ ಸೌದಿ ಅರೇಬಿಯಾದಲ್ಲಿ ಟಿಕೆಟ್ಗಳನ್ನು ಕೂಡ ಓಪನ್ ಮಾಡ್ತಾರೆ. ಅಂಡ್ ಟಿಕೆಟ್ಗಳನ್ನ ಸೇಲ್ಸ್ಗೆ ಇಟ್ಟಂತಹ 2 ಗಂಟೆಯಲ್ಲಿ ಸಂಪೂರ್ಣ ಶೋ ಸೋಲ್ಡ್ ಔಟ್ ಆಗಿದೆ ಅಂತಾನೆ ಹೇಳ್ಬಹುದು. ಯೂಶುವಲ್ ಆಗಿ ನಾವು ನೋಡ್ತೀವಿ, ಸೌದಿ ಅರೇಬಿಯಾಗೆ ಡಬ್ಲ್ಯೂ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ಟಿಕೆಟ್ಸ್ ಗಳ ಬಗ್ಗೆ ಯಾರು ಕೂಡ ಗಮನ ಹರಿಸೋದಿಲ್ಲ. ಯಾಕಂದ್ರೆ ಅಪ್ಡೇಟ್ ಗಳು ಕೂಡ ಬರೋದಿಲ್ಲ. ಎಷ್ಟು ಟಿಕೆಟ್ಗಳು, ಸೀಟಿಂಗ್ ಕೆಪಾಸಿಟಿ ಓಪನ್ ಆಗಿದೆ, ಎಷ್ಟು ಮಾರಾಟ ಆಗಿದೆ, ಎಷ್ಟು ಮಾರಾಟ ಆಗಿಲ್ಲ ಅಂತ ಯಾವುದೇ ರೀತಿಯ ಪ್ರಾಪರ್ ಅಪ್ಡೇಟ್ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಪ್ಪ ಅಂದ್ರೆ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದ ಜೊತೆ ಒಂದು ಡೀಲ್ ನ ಮಾಡ್ಕೊಂಡಿದ್ದಾರೆ. ಒಬ್ರು ಕೂಡ ಸ್ಟೇಡಿಯಂಗೆ ಬರಲಿಲ್ಲ ಅಂದ್ರೂ ಕೂಡ ಪ್ರತಿ ವರ್ಷ ಹೋಗಿ ಅವರು ಅಲ್ಲಿ ಶೋನ ಮಾಡಲೇಬೇಕು. ಎಂಟಿ ಎರೇನಾದಲ್ಲಾದ್ರೂ ಕೂಡ ಹೋಗಿ ಅವರು ಶೋನ ಮಾಡಲೇಬೇಕು. ಆ ರೀತಿ ಒಂದು ಕಾಂಟ್ರಾಕ್ಟ್ ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ಈಗ ಫೈನಲಿ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಅಂದ್ರೆ ಪ್ರಾಪರ್ ಡೀಟೇಲ್ ಅಪ್ಡೇಟ್ ಅಲ್ಲ, ಬದಲಿಗೆ ಸುಮಾರು 25,000ಕ್ಕಿಂತ ಜಾಸ್ತಿ ಟಿಕೆಟ್ ಗಳನ್ನ ಡಬ್ಲ್ಯೂ ಅವರು ಮಾರಾಟಕ್ಕೆ ಇಟ್ಟಿದ್ರಂತೆ. ಅಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ಮಾರಾಟಕ್ಕೆ ಇಟ್ಟಿದ್ರಂತೆ. ಅಂಡ್ ಕೇವಲ 2 ಗಂಟೆಗಳಲ್ಲಿ ಆ ಎಲ್ಲಾ ಟಿಕೆಟ್ಗಳು ಕೂಡ ಮಾರಾಟ ಆಗಿದೆ. ಕೇವಲ ಇಲ್ಲಿವರೆಗೂ ರಿಲೀಸ್ ಆಗಿರೋದು ಒಂದೇ ಒಂದು ಪೋಸ್ಟರ್. ಸೊ ಒಂದೇ ಒಂದು ಪೋಸ್ಟರ್ ನ ಇಟ್ಕೊಂಡು ಸೌದಿ ಅರೇಬಿಯಾದ ಗವರ್ನಮೆಂಟ್ 25,000ಕ್ಕೂ ಜಾಸ್ತಿ ಟಿಕೆಟ್ಗಳನ್ನ ಮಾರಾಟ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗ್ತಾ ಇದೆ ಡಬ್ಲ್ಯೂ ಕಂಪನಿಗೂ ಕೂಡ, ಹಾಗೆ ಸೌದಿ ಅರೇಬಿಯಾದ ಗವರ್ನಮೆಂಟ್ಗೂ ಕೂಡ ತನ್ನ ಹಾಗೆ ಡಬ್ಲ್ಯೂ ಕಂಪನಿಯ ನಡುವಿನ ಡೀಲ್ ಇಂದ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರ ಪಾಡ್ಕಾಸ್ಟ್ ನೋಡೋದಕ್ಕೆ ಸಿಗುತ್ತೆ. ಅವರ ಓಡ್ಕಾ ಪಾಡ್ಕಾಸ್ಟ್ ಅಂತಾನೆ ಹೇಳ್ಬಹುದು. ಅದರಲ್ಲಿ ಕೋಡಿ ರೋಡ್ಸ್ ಅವರ ವೈಫ್ ಆದಂತಹ ಬ್ರಾಂಡಿ ರೋಡ್ಸ್ ಅವರೇ ಬಂದಿರ್ತಾರೆ. ಅಂಡ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಪ್ರಶ್ನೆನ ಕೇಳ್ತಾರೆ. ಅವ್ರು ಹೇಳ್ತಾರೆ, ಈಗಿನ ಸೂಪರ್ ಸ್ಟಾರ್ಸ್ ಗಳಲ್ಲಿ ಯಾವ ಸೂಪರ್ ಸ್ಟಾರು ಏಜ್ ಆದ್ರೂ ಕೂಡ ಇನ್ನೂ ಕೂಡ ಯಂಗಾಗಿ ಕಾಣಿಸ್ತಾ ಇದ್ದಾನೆ? ಅಂದ್ರೆ ಯಾವ ಸೂಪರ್ ಸ್ಟಾರ್ಸ್ ಗೆ ದಿನ ವಯಸ್ಸಾದ್ರೂ ಕೂಡ ಅವನು ದಿನೇ ಇನ್ನೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ನಿನಗೆ ಅನ್ಸುತ್ತೆ ಅಂತ ನಮ್ಮ ಬ್ರಾಂಡಿ ರೋಡ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಕೇಳಿದಾಗ, ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ನಿಜವಾಗ್ಲೂ ಆ ಬಾಯ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ದಿನೇ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ನೇಮ್ ನ ತಗೊಂಡಿದ್ದಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಅವರ ಪ್ರಕಾರ ರೋಮನ್ ರೈನ್ಸ್ ಅವರಿಗೆ ವಯಸ್ಸಾಗ್ತಾ ಇದ್ರು ಕೂಡ ದಿನೇ ಅವರು ಚೆನ್ನಾಗೇ ಕಾಣಿಸ್ತಾ ಇದ್ದಾರಂತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಬಿಯಾಂಕಾ ಬ್ಲೇಯರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ತುಂಬಾ ದಿನ ಆಯಿತು ಅವರು ಸ್ಮ್ಯಾಕ್ ಡೌನ್ ಗೆ ಬಂದಿರಲಿಲ್ಲ. ಬಟ್ ಫೈನಲಿ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಅವರು ಬರ್ತಾ ಇದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ಮನಿ ಇನ್ ದ ಬ್ಯಾಂಕಿಗೆ ಕ್ವಾಲಿಫಿಕೇಶನ್ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಜೇಡ್ ಕಾರ್ಗಿಲ್, ನಾಯಾ ಜಾಕ್ಸ್ ಹಾಗೆ ನಯೋಮಿ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ವಿಮೆನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ವಿಮೆನ್ಸ್ ಮನಿ ಇನ್ ದ ಬ್ಯಾಂಕಿಗೆ ಕ್ವಾಲಿಫೈಯಿಂಗ್. ಇದಾದ್ಮೇಲೆ ನಮಗೆ ಆಂಡ್ರಾದೆ, ಜಾಕೋಬ್ ಫಾಟು ಹಾಗೆ ಕಾರ್ಮೆಲೋ ಹೇಸ್ ಅವರ ನಡುವೆ ಕೂಡ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫೈಯರ್ ಗೆ. ನೋಡೋಣ ಗೈಸ್, ಈ 2 ಮ್ಯಾಚ್ ಅಲ್ಲೂ ಕೂಡ ಯಾವ
ಸೂಪರ್ ಸ್ಟಾರ್ಸ್ ಗಳು ಗೆದ್ದು ಮೆನ್ಸ್ ಹಾಗೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗ್ತಾರೆ ಅಂತ. ಇಷ್ಟೇ ಅಲ್ಲ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ಸ್ ನಮ್ಮ ರಿಟರ್ನಿಂಗ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಬರ್ತಾ ಇದ್ದಾರೆ. ಬರೀ ಕೋಡಿ ರೋಡ್ಸ್ ಅವರು ಮಾತ್ರ ಅಲ್ಲ, ನಮ್ಮ ನ್ಯೂ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ನೆವರ್ ಸೀನ್ 17 ಜಾನ್ ಸಿನಾ ಅವರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಆಗಿ ಜಾನ್ ಸಿನಾ ಅವರ ನಡುವೆ ಒಂದು ಸೆಗ್ಮೆಂಟ್ ನು ಕೂಡ ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ನಾಳೆ ಸ್ಮ್ಯಾಕ್ ಡೌನ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗ್ರೇಟ್ ವಿನ್ಸನ್ ಕೆನಡಿ ಮಿಕ್ ಮ್ಯಾನ್ ಅವರ ಬಗ್ಗೆ. ಈ ಒಂದು ಅಪ್ಡೇಟ್ನ ನಾನು ಮೈನ್ ಇವೆಂಟಿಗೆ ಉಳಿಸ್ಕೊಂಡಿದ್ದೀನಿ. ಅಂದರೆ ತುಂಬ ಮಸಾಲಾ ಭರಿತವಾದ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರ ಕೇಸ್ ಬಗ್ಗೆ ಮಾತಾಡೋದಾದ್ರೆ, ಆ ಒಂದು ಕೇಸು ಈಗ ವಿನ್ಸ್ ಮಿಕ್ ಮ್ಯಾನ್ ಅವರಿಗೆ ಇನ್ನೂ ಕೂಡ ಸೀರಿಯಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ರೀತಿ ವಿನ್ಸ್ ಮಿಕ್ ಮ್ಯಾನ್ ಅವರ ಫ್ರೆಂಡೇ ವಿನ್ಸ್ ಮಿಕ್ ಮ್ಯಾನ್ ಅವರಿಗೆ ಮೋಸ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜಾನ್ ಲಾರೆನೈಟ್ಸ್ ಇವರು ಹಾಗೆ ವಿನ್ಸ್ ಮಿಕ್ ಮ್ಯಾನ್ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ಗಳು. ಕಂಪನಿನ ನಡೆಸೋದಕ್ಕೂ ಕೂಡ ವಿನ್ಸ್ ಮಿಕ್ ಮ್ಯಾನ್ ಅವರ ಜೊತೆ ಜಾನ್ ಲಾರೆನೈಟ್ ಅವರು ಯಾವಾಗಲೂ ಕೂಡ ಇದ್ರು. ಅಂಡ್ ವಿನ್ಸ್ ಮಿಕ್ ಮ್ಯಾನ್ ಅವರು ಆ ಕೆಟ್ಟ ಕೆಟ್ಟ ಕೆಲಸನ ಮಾಡಬೇಕಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರು ಅಂತ ಜನರಲ್ ಗ್ರ್ಯಾಂಟ್ ಅವರು ಕೇಸ್ನ ಹಾಕಿದ್ರು. ಬಟ್ ಈಗ ಆ ಒಂದು ಕೇಸ್ ಇಂದ ನಮ್ಮ ಜಾನ್ ಲಾರೆನೈಟ್ಸ್ ಅವರು ಅಫಿಷಿಯಲ್ ಆಗಿ ಹೊರಗಡೆ ಬಂದಿದ್ದಾರೆ. ಬಟ್ ಒಂದೇ ಒಂದು ಕಂಡೀಷನ್ ಮೇಲೆ. ಆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಈ ಒಂದು ಕೇಸ್ ಇಂದ ನಮ್ಮ ಜಾನ್ ಲಾರೆನೈಟ್ಸ್ ಅವರು ಹೊರಗಡೆ ಬಂದಿರೋದೇ ಜನರಲ್ ಗ್ರ್ಯಾಂಟ್ ಅವರಿಗೆ ಹೆಲ್ಪ್ ಮಾಡೋದಕ್ಕಂತೆ. ಸೊ ಇನ್ ಮುಂದೆ ನಮ್ಮ ಜಾನ್ ಲಾರೆನೈಟ್ ಅವರು ಕೂಡ ಜನರಲ್ ಗ್ರ್ಯಾಂಟ್ ಅವರ ಜೊತೆ ಸೇರ್ಕೊಂಡು ವಿನ್ಸ್ ಮಿಕ್ ಮ್ಯಾನ್ ಅವರ ವಿರುದ್ಧನೇ ಕೇಸ್ ನ ನಡೆಸ್ತಾರೆ ಅಂತಾನೆ ಹೇಳ್ಬಹುದು. ಸೊ ವಿನ್ಸ್ ಮಿಕ್ ಮ್ಯಾನ್ ಅವರಿಗೆ ಹೆಲ್ಪ್ ನ ಮಾಡ್ತಿದ್ದಂತಹ ನಮ್ಮ ಜಾನ್ ಲಾರೆನೈಟ್ ಅವರು ಈಗ ತನ್ನನ್ನ ತಾನು ಆ ಒಂದು ಕೇಸ್ ಇಂದ ಹೊರಗಡೆ ಹಾಕೊಳ್ಳೋದಕ್ಕೆ ಜನರಲ್ ಗ್ರ್ಯಾಂಟ್ ಅವರಿಗೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ, ನನ್ನನ್ನ ಈ ಒಂದು ಕೇಸ್ ಇಂದ ತೆಗೆದಾಕು ಅಂತ ಹೇಳಿದ್ದಾರೆ. ಅದನ್ನ ಒಪ್ಕೊಂಡು ನಮ್ಮ ಜನರಲ್ ಗ್ರ್ಯಾಂಟ್ ಅವರು ಕೂಡ ಜಾನ್ ಲಾರೆನೈಟ್ ಅವರ ನೇಮ್ ನ ಈ ಒಂದು ಕೇಸ್ ಇಂದ ವಿತ್ಡ್ರಾಲ್ ಮಾಡ್ಕೊಂಡಿದ್ದಾರೆ. ಅಂಡ್ ಈಗ ನಮ್ಮ ಜಾನ್ ಲಾರೆನೈಟ್ ಅವರು ಕೂಡ ವಿನ್ಸ್ ಮಿಕ್ ಮ್ಯಾನ್ ಅವರ ವಿರುದ್ಧನೇ ಹೋರಾಡ್ತಾರೆ. ಸೊ ಫ್ರೆಂಡೇ ಇಲ್ಲಿ ಮೋಸ ಮಾಡಿದ್ದಾರೆ, ನೋಡ್ಬೇಕು ಈ ಒಂದು ಕೇಸು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಅಂಡ್ ಇದಾದ್ಮೇಲೆ ಮೇನ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರು ಮತ್ತೊಮ್ಮೆ ಡಬ್ಲ್ಯೂ ಕಂಪನಿನ ಪರ್ಚೇಸ್ ಮಾಡೋದಕ್ಕೆ ಥಿಂಕ್ ಮಾಡ್ತಾ ಇದಾರಂತೆ. ಅಂಡ್ ಪರ್ಚೇಸ್ ಕೂಡ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ವಿನ್ಸ್ ಮಿಕ್ ಮ್ಯಾನ್ ಅವರ ಹತ್ತಿರದ ವ್ಯಕ್ತಿ ಈ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ವಿನ್ಸ್ ಮಿಕ್ ಮ್ಯಾನ್ ಅವರು ಡಬ್ಲ್ಯೂ ಕಂಪನಿನ ಮತ್ತೊಮ್ಮೆ ಪರ್ಚೇಸ್ ಮಾಡೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಯಾರಿಗ್ ಗೊತ್ತು ಗೈಸ್, ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರು TKOಗೆ ಕಂಪನಿನ ಯಾಕೆ ಮಾರಾಟ ಮಾಡಿದ್ರು, ಅವರ ಮೇಲೆ ಕೇಸ್ಗಳು ಬೀಳೋದಕ್ಕೆ ಶುರು ಆಯಿತು. ಅಂಡ್ ಆಗ ನಾನು ಕೋರ್ಟ್ ಕೇಸ್ನೆಲ್ಲದನ್ನು ಕೂಡ ನೋಡ್ಕೋಬೇಕು, ಆ ಒಂದು ಟೈಮಲ್ಲಿ ಈ ಒಂದು ಕಂಪನಿನ ನಡೆಸೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ರೀಸನ್ ಇಂದ ಕಂಪನಿನ ಎಂಡ್ ಓವರ್ಗೆ ವಿನ್ಸ್ ಮಿಕ್ ಮ್ಯಾನ್ ಅವರು ಮಾರಾಟ ಮಾಡಿದ್ರು. ಅಂಡ್ ಮಾರಾಟ ಮಾಡಬೇಕಾದ್ರೇನೆ ಒಂದು ಡೀಲ್ ಕೂಡ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ರೀತಿ ರೂಮರ್ಸ್ಗಳು ಇಂಟರ್ನೆಟ್ ಅಲ್ಲಿ ಬರ್ತಾ ಇದೆ. ಆ ಡೀಲ್ ಏನಪ್ಪಾ ಅಂದ್ರೆ, ನನ್ನ ಈ ಎಲ್ಲಾ ಕೇಸ್ನು ಕೂಡ ಮುಗಿಸ್ಕೊಂಡು ನಾನು ಮತ್ತೊಮ್ಮೆ ನಿಮ್ಮ ಕೈಯಿಂದಾನೆ ನನ್ನ ಕಂಪನಿನ ವಾಪಸ್ ತಗೋತೀನಿ ಅಂತ ವಿನ್ಸ್ ಮಿಕ್ ಮ್ಯಾನ್ ಅವರು ಕಂಡೀಷನ್ ನ ಹಾಕಿ ಎಂಡ್ ಓವರ್ ಕಂಪನಿಗೆ ತನ್ನ ಡಬ್ಲ್ಯೂ ಕಂಪನಿನ ಮಾರಾಟ ಮಾಡಿರಬಹುದು. ಅದಕ್ಕೋಸ್ಕರನೇ ಈಗ ಎಂಡ್ ಓವರ್ ಕಂಪನಿಯವರು ಆದಷ್ಟು ಬೇಗ ಯಾವಾಗ ಬೇಕಾದ್ರೂ ಕೂಡ ವಿನ್ಸ್ ಮಿಕ್ ಮ್ಯಾನ್ ಅವರು ತನ್ನ ಕೇಸ್ನ ಮುಗಿಸ್ಕೊಂಡು ತನ್ನ ಕಂಪನಿನ ಮತ್ತೊಮ್ಮೆ ನಮ್ಮಿಂದ ಪರ್ಚೇಸ್ ಮಾಡ್ಕೋಬಹುದು. ಸೊ ಅಷ್ಟರಲ್ಲಿ ಡಬ್ಲ್ಯೂ ಕಂಪನಿಯಿಂದ ಎಷ್ಟು ಪ್ರಾಫಿಟ್ ಆಗುತ್ತೋ ಅಷ್ಟು ಪ್ರಾಫಿಟ್ ನ ನಾವು ತಗೋಬಿಡೋಣ ಅಂತ ಅವರು ದುಡ್ಡಿಗೋಸ್ಕರ ಡಬ್ಲ್ಯೂ ಕಂಪನಿ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ. ಟಿಕೆಟ್ ಪ್ರೈಸಸ್ಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಅನೌನ್ಸ್ ಆಗಿದ್ದಂತಹ ರಸಲ್ ಮೇನಿಯಾನು ಕೂಡ ದುಡ್ಡಿಗೋಸ್ಕರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಟಿಕೆಟ್ ಬೆಲೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಂಡ್ ಓವರ್ ಕಂಪನಿಯವರು ಅಂದ್ರೆ TKOದವರು ಡಬ್ಲ್ಯೂ ಫ್ಯಾನ್ಸ್ ಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತೆಲ್ಲ ನಾನು ತಿಳಿಸಿದ್ದೆ. ಅಂಡ್ ಈಗ ಪ್ರಾಬಬ್ಲಿ ಇದಕ್ಕೋಸ್ಕರನೇ ಅವರು ಆ ರೀತಿ ಕೆಲಸ ಮಾಡ್ತಿರಬಹುದು. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತು, ವಿನ್ಸ್ ಮಿಕ್ ಮ್ಯಾನ್ ಸುಮ್ಮನಿರ್ತಕ್ಕಂತಹ ವ್ಯಕ್ತಿ ಅಲ್ಲ, ಅವನು ಮತ್ತೊಮ್ಮೆ ಬಂದು ನಮ್ಮ ಕೈಯಿಂದ ಕಂಪನಿನ ಪರ್ಚೇಸ್ ಮಾಡ್ಕೋತಾನೆ. ಅಷ್ಟರಲ್ಲಿ ಈ ಒಂದು ಕಂಪನಿಯಿಂದ ಎಷ್ಟು ಪ್ರಾಫಿಟ್ ಸಾಧ್ಯನೋ ಅಷ್ಟು ಪ್ರಾಫಿಟ್ ನ ಎತ್ಕೊಬಿಡೋಣ ಅಂತ ಈಗ ಎಂಡ್ ಓವರ್ ಕಂಪನಿ ಅವರು ಡಬ್ಲ್ಯೂ ಕೈಯಿಂದ ಈ ರೀತಿ ಕೆಲಸಗಳನ್ನ ಮಾಡಿಸ್ತಾ ಇರಬಹುದು. ನಿಜವಾಗ್ಲೂ ಗೈಸ್, ವಿನ್ಸ್ ಮಿಕ್ ಮ್ಯಾನ್ ಅವರ ಕೈಯಲ್ಲೇ ಡಬ್ಲ್ಯೂ ಇದ್ರೆ ಅದು ಸೇಫ್ ಅಂತ ಅರ್ಥ. ಯಾಕಂದ್ರೆ ತುಂಬಾ ಬದಲಾವಣೆಗಳನ್ನ ನಾವು ನೋಡಿದೀವಿ. ಟಿಕೆಟ್ ಪ್ರೈಸಸ್ಗಳು
ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಅಂಡರ್ ಕಂಪನಿ ಇದ್ದಿದ್ರೆ ಅಷ್ಟೊಂದು ಜಾಸ್ತಿ ಆಗ್ತಾನೆ ಇರಲಿಲ್ಲ. ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಫ್ಯಾನ್ಸ್ ಗಳ ಬಗ್ಗೆನೂ ಕೂಡ ಗಮನ ಕೊಡೋರು, ಅವರು ಕೂಡ ಯೋಚನೆ ಮಾಡೋರು. ನಾವು ಟಿಕೆಟ್ ಪ್ರೈಸ್ ನ ಜಾಸ್ತಿ ಇಟ್ರೆ ಮುಂದೊಂದು ದಿನ ಇದೇ ಫ್ಯಾನ್ಸ್ ಗಳು ನಮ್ಮ ವಿರುದ್ಧ ತಿರುಗಿ ಬೀಳ್ಬಹುದು ಅಂತ, ಅದಕ್ಕೋಸ್ಕರ ಒಂದು ಲಿಮಿಟ್ ಆಗಿ ಟಿಕೆಟ್ ಪ್ರೈಸ್ ಗಳನ್ನ ನಿರ್ಧಾರ ಮಾಡೋರು. ಅಷ್ಟೇ ಅಲ್ಲ, ನೆಟ್ಫ್ಲಿಕ್ಸ್ ಜೊತೆ ಡೀಲಿಂಗ್ಸ್ ಕೂಡ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತು, ಫ್ಯಾನ್ಸ್ ಗಳು ತನ್ನ ಮನೆಯಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ನೋಡೋದಕ್ಕೇನೆ ಎಂಜಾಯ್ ಮಾಡ್ತಾರೆ, ಫೋನಲ್ಲೆಲ್ಲ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಸೊ ಈ ರೀತಿ ನಿರ್ಧಾರಗಳನ್ನ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ತಗೋತಾ ಇರಲಿಲ್ಲ. ಅಂಡ್ ಮುಖ್ಯವಾಗಿ ಈಗಾಗಲೇ ಅನೌನ್ಸ್ ಆಗಿರ್ತಕ್ಕಂತಹ ಡಬ್ಲ್ಯೂ ಗ್ರೇಟೆಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ರಸಲ್ ಮೇನಿಯಾನ ದುಡ್ಡಿಗೋಸ್ಕರ ಯಾವುದೇ ಕಾರಣಕ್ಕೋಸ್ಕರನೂ ಕೂಡ ಅವರು ಕ್ಯಾನ್ಸಲ್ ಮಾಡ್ತಾ ಇರಲಿಲ್ಲ. ಸೊ ಐ ಥಿಂಕ್ ಪರ್ಚೇಸ್ ಮಾಡ್ತಾರೆ ಅಂತ ಅನ್ಸುತ್ತೆ, ಪರ್ಚೇಸ್ ಮಾಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.